ಅಕ್ಷಯಂದು ತನ್ನಂಥ ಜಾತಕ ಅಂತ ತನ್ನ ವಾರಸ್ದಾರಳು ಅಂತ ಗೊತ್ತಾದಾಗ ಮಿತಿ ಮೀರಿದ ಪ್ರೀತಿನ ತೋರಿಸಿ ತಲೆ ಮೇಲೆ ಅವಳನ್ನ ಇಟ್ಕೊಂಡ್ರು. ಇನ್ನು ಮೂರನೇದು ಮೂಗುತಿ ಧಾರಣೆ. ಮಿತಿ ಮೀರಿದ ಪ್ರೀತಿಯ ಕಾರಣದಿಂದಲೇ ಹಳ್ಳಿನಲ್ಲಿ ಮೂಗುತಿನ ಅವಳಿಗೆ ಕೊಡ್ತೀನಿ ಅಂತ ಪ್ರಕಟಣೆ ಮಾಡಿದ್ರು. ಇನ್ನು ನಾಲ್ಕನೇದು ಮೂಗುತಿ ಸಮರ್ಪಣೆ ಭಂಗ. ಇದು ನಿಜವಾದ ಟ್ವಿಸ್ಟ್. ಯಾಕೆ ಏನು ಅನ್ನೋ ವಿಷಯಗಳು ನಮಗ್ ಗೊತ್ತಿಲ್ಲ. ಆದ್ರೆ ಯಾವ ಕಡೆಯಿಂದನೂ ಯಾವ ತೊಂದರೆನೂ ಆಗಿಲ್ದೆ ಹೋದ್ರೂ ಅತ್ತೆನೇ ಕೊಡೋದನ್ನ ನಿಲ್ಸಿದ್ರು. ಇನ್ನು ಐದನೇದು ನಿಜವಾದ ಪಾಯಿಂಟ್, ಲಾಯರ್ ಗೆಟಪ್. ಅಕ್ಷಯನ್ನ ಲಾಯರ್ ವೇಷದಲ್ಲಿ ನೋಡಿದಂಥ ನಮ್ಮ ಅತ್ತೆ ಅಗ್ನಿ ಪರ್ವತ ಆಗೋದ್ರು. ತಮಟೆ ಬಾರಿಸ್ಬೇಕಾದ್ರೆ ಹುಲಿ ವೇಷ ಹಾಕಿರೋನು ಹೇಗ್ ರೊಚ್ಚಿಗೆ ಹೇಳ್ತಾರೋ ಹಾಗ್ ರೊಚ್ಚಿಗೆದ್ಲು. ಹೌದೌದು, ಆ ವಿಷಯದ ಬಗ್ಗೆ ನನ್ಗಿನ್ನೂ ಆಶ್ಚರ್ಯವಾಗಿದೆ. ಆ ಲಾಯರ್ ಗೆಟಪ್ ನೋಡಿ ಅಮ್ಮಂಗೇನೋ ಬೇಜಾರಾಗಿದೆ. ಎಷ್ಟು ಯೋಚನೆ ಮಾಡಿದ್ರೂ ಅರ್ಥನೇ ಆಗ್ತಾ ಇಲ್ಲ. ಏನೋ ಕಾರಣ, ಯಾವುದೋ ಕಥೆ ಅದ್ರ ಹಿಂದೆ ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಅದೇನು ಅಂತ ತಿಳ್ಕೊಳ್ಳೋದೇ ನಮ್ಮ ತಕ್ಷಣದ ಕರ್ತವ್ಯ. ನೀರೇನಕ್ಕೆ ಹಾಕ್ದೆ? ಇನ್ನು ಹಾಳಾಗೋದಕ್ಕೆ ನಿಮ್ಮೆಲ್ರಿಗೂ ಈ ವಿಷಯನ ಹೇಳ್ತಿದ್ದಾಳೆ. ಅದಕ್ಕೆ ಶ್ರದ್ಧೆಯಿಂದ ಕೇಳ್ತಿದ್ದೀರಾ? ನಾವೇನಷ್ಟು ಚಿಕ್ಕವರಲ್ಲ. ಮನೇಲಿ ಏನ್ ನಡೀತಿದ್ಯೋ ನಮ್ಮೆಲ್ಲರಿಗೂ ಗೊತ್ತು. ಇತ್ತೀಚೆಗೆ ನಿಮ್ ತಂಗಿ ಫ್ರೆಂಡು ಲಾಯರ್ ಸತ್ಯ ದರ್ಶನ ನಮ್ಮೆಲ್ಲರಿಗೂ ಆಯ್ತು. ಲಾಯರ್ ಗೆಟಪ್ ಅಲ್ಲಿ ಅಕ್ಷಯ ಕಾಣಿಸ್ಕೊಂಡಿದ್ದಕ್ಕೆ ದೊಡ್ಡ ರಾಧಾಂತನೂ ಆಯ್ತು. ಆ ವಿಷಯದ ಬಗ್ಗೆನೇ ಮಾತಾಡ್ಕೋತಾ ಇದ್ವಿ. ನಿಮ್ಮಿಷ್ಟ ಬಂದಾಗ ಮಾತಾಡಿದ್ರಿ ಅಂದ್ರೆ ನಿಮ್ಮೆಲ್ರ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಅಜ್ಜಿ, ಏನಾದ್ರೂ ಬೇಕಾ? ಮನಃಶಾಂತಿ ಬೇಕು, ಕೊಡ್ತೀಯಾ? ಅಜ್ಜಿ ಅಂತ ಕರಿಬೇಡ. ನನ್ನ ಮನೆಗೆ ಬಂದಾಗ ದೊಡ್ಡಮ್ಮವ್ರೆ ಅಂತ ನನ್ನ ದೊಡ್ಡ ಯಜಮಾನ್ರೆ ಅಂತ ನನ್ನ ಗಂಡನ ಕರಿತಿದ್ದೆ ಅಲ್ವಾ ನೀನು? ಇನ್ಮೇಲಿಂದ ಹಾಗೆ ಕರಿಬೇಕು ನೀನು. ಯಾಕಜ್ಜಿ, ನಾನು ಅಂದ್ರೆ ನಿಮ್ಗಷ್ಟು ಕೋಪ? ನೀನ್ ನನ್ನ ಅಜ್ಜಿ ಅಂತ ಕರಿತಿದ್ರೆ ಅಸಹ್ಯ ಆಗ್ತಿದೆ. ಹಾಗೆ ಕರಿಬೇಡ. ಎಲ್ಲಾರನ್ನೂ ವರ್ಷದಿಂದ ಕರೆಯೋದು ಪದ್ಧತಿ ಆಗಿರತ್ತೆ. ನೀವೇ ಹೇಳಿದ್ರಿ ಅಲ್ವಾ ಗ್ರ್ಯಾನಿ? ಇವಾಗ ಅಕ್ಷಯ ಯಾಕೆ ಕರಿಬೇಡ ಅಂತಿದ್ದೀರಾ? ನೀನ್ ನನ್ನ ಹತ್ರ ಪದ್ಧತಿ ಕಲಿಯೋದಕ್ಕೆ ಬಂದಿದ್ಯಾ, ನನಗೆ ಪದ್ಧತಿ ಕಲಿಸೋದಕ್ಕೆ ಬಂದಿದ್ಯಾ? ಅರ್ಥ ಮಾಡ್ಕೊಂಡು ನಿನ್ನ ಮಿತಿಲ್ ನೀನಿರು. ವೇದವತಿ, ಪ್ರಸಾದ್ ರಾವ್ ಇದಾನಾ? ಪ್ರಸಾದ್ ರಾವ್, ಪ್ರಸಾದ್ ರಾವ್, ಪ್ರಸಾದ್ ರಾವ್, ಹೊರಗಡೆ ಬಾ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ?
ಏನಾಯ್ತಕ್ಕ? ಮಾವನ್ ಯಾಕೆ ಆ ಥರ ಹೆಸರಿಟ್ಟು ಕರೀತಾ ಇದ್ಯಾ? ಸುಜಾತ ಅದಕ್ಕೆ ಹಾಗೆ ಕರೆದ್ರು ಅಂದ್ರೆ ಖಂಡಿತವಾಗ್ಲೂ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಏನೇ ಕಾರಣ ಇದ್ರೂ ಕೂಡ ತಾತನ ಹೆಸರಿಡ್ದು ಆ ಕರೀತಾರ? ನೀವು ಅವರಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ಯಾಕಮ್ಮ ಹಿಂಜರಿತಿದ್ಯಾ? ಅದೇನ್ ನಡೀತು ಅಂತ ಹೇಳು. ಅಜ್ಜಿ ಅಂತ ವರಸೆಯಿಂದ ಕರಿಬೇಡ, ಅಸಹ್ಯ ಆಗತ್ತೆ. ದೊಡ್ಡಮ್ಮವ್ರೆ ಅಂತ ಕರಿ ಅಂತ ಅಕ್ಷಯ ಹತ್ರ ಹೇಳ್ತಿದ್ದಾಳಲ್ಲ ಈ ದೊಡ್ಡ ಮನುಷ್ಯಳು. ಅಜ್ಜಿ ಹಾಗೆ ಹೇಳಿದ್ಲ ಅಕ್ಷಯ? ಹೇಳಿದ್ರು, ನಾನೇ ಸಾಕ್ಷಿ. ನೀನ್ ಪ್ರತಿಯೊಂದ್ರಲ್ಲೂ ಯಾಕೆ ಇಂಟರ್ಫಿಯರ್ ಆಗ್ತಿದ್ಯಾ? ನೋಡಿದ್ದು ಕೇಳಿದ್ದಾನೆ ಹೇಳ್ದೆ. ತಪ್ಪೇನಿದೆ ಹೇಳು? ಏಯ್, ಇನ್ನು ಉಪಯೋಗ ಇಲ್ಲ ಕಣೋ. ನಿನ್ಗೆ ರಿಟರ್ನ್ ಫ್ಲೈಟ್ ಮಾಡ್ಲೇಬೇಕು. ಗ್ರ್ಯಾನಿ ಹತ್ರ ಪದ್ಧತಿ ಕಲಿಬೇಕು ಅಂತ ಡ್ಯಾಡಿ ಇಲ್ಲಿ ಕಳ್ಸಿದ್ದಾರೆ ಅಲ್ವಾ ಅತ್ತೆ? ಮತ್ತೆ ಗ್ರ್ಯಾನಿ ಹೀಗೆ ಯಾಕೆ ವರ್ತಿಸ್ತಿದ್ದಾರೆ? ಮತ್ತೆ ಗ್ರ್ಯಾನಿ ಹತ್ರ ಏನ್ ಕಲ್ತ್ಕೊಳ್ಳೋದು? ಚಿಕ್ಕವನಾಗಿದ್ರು ದೊಡ್ಡ ಮಾತು ಕೇಳ್ದೆ ನೋಡಪ್ಪ. ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಇಲ್ಲ ಅಂದ್ರೆ ಹೊರಗಡೆ ಕಳಿಸ್ತೀಯಾ ಏನು? ಒಂದ್ ಟೈಮಲ್ಲಿ ಶೌರ್ಯ ಎಲ್ರನ್ನೂ ಹೆಸರು ಹಿಡ್ದು ಕರೆದ್ರೆ ವರಸೆಯಿಂದ ಬಂಧುತ್ವದಿಂದ ಕರಿ ಅಂತ ಕಲಿಸ್ದೆ ಅಲ್ವಾ? ಮತ್ ಇವಾಗ ಅಕ್ಷಯಗ್ ಯಾಕೆ ಹಾಗೆ ಕರಿ ಅಂತಿದ್ಯಾ? ಸಂಬಂಧಗಳು ಅಗತ್ಯ ಇಲ್ಲ ಅಂದಮೇಲೆ ನಾನ್ ನಿನ್ ಅತ್ತೆ ಅಂತ ನಿನ್ ಗಂಡನ್ ಮಾವ ಅಂತ ಕರಿಬೇಕಾಗಿರೋ ಅಗತ್ಯ ಇಲ್ಲ. ವೇದವತಿ ಪ್ರಸಾದ್ ರಾವ್ ಅಂತ ಕರಿತೀನಿ. ಕೆಲವು ದಿನಗಳ ಹಿಂದೆ ನಿನ್ ಬುದ್ಧಿ ಸರಿ ಇಲ್ಲದೆ ಇರೋವಾಗ ನಿನ್ ಹೆಸರು ಹಿಡ್ದೆ ಕರಿತಿದ್ದೆ. ಆಮೇಲೆ ನಿನ್ನಲ್ಲಿ ಬದಲಾವಣೆ ಆಗಿದ್ದಕ್ಕೆ ಅತ್ತೆ ಅಂತ ಕರೆಯೋದಕ್ಕೆ ಶುರು ಮಾಡಿದೆ. ಮತ್ತೆ ಹಳೆ ದಿನಗಳಿಗೆ ಹೋಗೋಣ ಅಂದ್ರೆ ಹೇಳ್ಬಿಡು, ಹೋಗೋಣ. ಏನಾಯ್ತತೆ ನಿಮಗೆ? ಅಕ್ಷಯ ನಿಮ್ಮ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ 3 ದಿನ ಮಾತ್ರ ಪ್ರೀತಿಯಿಂದ ನೋಡ್ಕೊಂಡ್ರಿ. ಹಳ್ಳಿಗೆ ಹೋಗಿ ಬಂದಾಗಿಂದ ನಿಮ್ ನಡವಳಿಕೆ ಬದಲಾಗಿದೆ. ಅಲ್ಲಿ ಏನಾದ್ರೂ ನಡೀತಾ ಅಮ್ಮ? ಇಲ್ಲಾಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರ? ನಿನ್ ಮನ್ಸನ್ನ ಬದಲಾಯಿಸಿದ್ರ? ಏನಾದ್ರೂ ಇದ್ರೆ ಓಪನ್ ಆಗಿ ಹೇಳಮ್ಮ, ಮಾತಾಡ್ಕೊಳ್ಳೋಣ. ನೀನ್ ಹೀಗ್ ವರ್ತಿಸ್ತಾ ಇದ್ರೆ ಮಾತ್ರ ತಡ್ಕೊಳಕ್ ಆಗ್ತಿಲ್ಲಮ್ಮ. ನಿಮ್ ವರ್ತನೆ ನೋಡಿ ಇವರೆಲ್ಲರೂ ಇಷ್ಟ ಬಂದಾಗ ವರ್ತಿಸ್ತಿದ್ದಾರೆ, ತಪ್ಪಾಗಿ ಮಾತಾಡ್ತಿದ್ದಾರೆ. ತಪ್ಪು ಮಾತಲ್ಲ ಸುಜಾತ. ಇದ್ದಿದ್ದ ಹಾಗೆ ಮಾತಾಡ್ತಿದ್ದೀವಿ. ಸದ್ಯಕ್ಕೆ ಮನೆ ಪರಿಸ್ಥಿತಿಗಳಿಗೆ ಕಾರಣಗಳನ್ನ ಹುಡುಕ್ತಿದ್ದೀವಿ. ಅವನಿ ಅಕ್ಷಯಿಂದ ಈ ಮನೆಗೂ ನಮಗೂ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ನಿನಗೇನ್ ಗೊತ್ತು? ಅವರಿಬ್ಬರ ಬಗ್ಗೆ ಯಾರು ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನೇ ಹೇಳ್ತಿದ್ದೀನಿ, ಏನ್ ಮಾಡ್ತೀಯಾ? ನನ್ ಬಗ್ಗೆ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ಯಾ? ಈ ಲಾವಣ್ಯ ನಿನ್ಗೆ ಕೈಲಾಗ್ದೋಳ್ ತರ ಕಾಣಿಸ್ತಿದ್ದಾಳ? ಈ ಲಾವಣ್ಯ ಏನು ಅಂತ ನಿನಗ್ ತೋರಿಸ್ಬೇಕಾ? ನೀನ್ ಚಿಟ್ಕಿ ಹಾಕಿದ್ರೆ ನಿನ್ ಏರಿಯಾದವ್ರು ಮಾತ್ರ ಬರ್ತಾರೇನೋ. ನಾನ್ ಸನ್ನೆ ಮಾಡಿದ್ರೆ ಈ ಸಿಟಿ ಪೂರ್ತಿ ಬರುತ್ತೆ. ಹಾಗಾದ್ರೆ ಕರಿ. ನೀನ್ ಮೊದ್ಲು ಕರಿ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ನೀನೇನೆ ಜಾಸ್ತಿ ಮಾತಾಡ್ತಿದ್ಯಾ? ನನ್ ಗಂಡನ್ನೇ ಸಾಯ್ಸಕ್ ನೋಡಿದ್ಲು ಈ ಮರಿ ರಾಕ್ಷಸಿ. ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನನ್ನವ್ರ ತಂಟೆಗ್ ಬಂದ್ರೆ ಇದ್ ಏನ್ ಮಾಡ್ತೀನೋ ನೋಡುವಂತೆ. ಸಾಕ್ ನಿಲ್ಸ್ರಮ್ಮ. ಇದೇನ್ ಮನೆ ಅನ್ಕೊಂಡಿದ್ದೀರಾ, ಸಂತೆ ಅನ್ಕೊಂಡಿದ್ದೀರಾ? ಯಾವತ್ತೂ ಇಲ್ದಿರೋ ಹೊಸ ಜಗಳಗಳು ಯಾಕೆ ಶುರು ಆಗ್ತಿದೆ ವೇದ? ನಿನ್ನಿಂದಾನೆ ಅಲ್ವಾ? ಅಕ್ಷಯ ನಿನ್ನ ಅಜ್ಜಿ ಅಂತ ಕರೆಯೋದ್ರಲ್ಲಿ ನಿನ್ಗಾಗೋ ನಷ್ಟ ಏನು? ಅತ್ತೆಗೆ ಅವಳ ಹಾಗೆ ಕರೆಯೋದು ಇಷ್ಟ ಇಲ್ಲ. ನೀವ್ ಯಾಕೆ ಬಲ್ವಂತ ಮಾಡ್ತೀರಾ ಮಾವ? ನಾನು ವೇದನ ಕೇಳ್ತಿರೋದು, ನೀನ್ ಮಾತಾಡದೆ ಸುಮ್ನಿರೋ. ನನಗಿಷ್ಟ ಇಲ್ಲ ರೀ. ಅದೇ ಯಾಕೆ ಅಂತ. ಅದು ಹಾಗೆ. ಚಿಕ್ಕ ಹುಡುಗಿ ಮೇಲೆ ಯಾಕಷ್ಟೊಂದು ದ್ವೇಷ? ಯಾಕೋ ಇವಳು ಮುಖ ನೋಡ್ಬೇಕು ಅಂದ್ರೇನೆ ಕೋಪ ಬರುತ್ತೆ.
ಅನಾವಶ್ಯಕವಾಗಿ ನಮ್ಮ ಮನೆಗೆ ಕಾಲಿಟ್ಟಿದ್ದಾಳೆ. ಈ ಶನಿ ಮನೆಯಿಂದ ಹೊರಗಡೆ ಹೋದ್ರೇನೆ ಈ ಮನೆ ಉದ್ಧಾರ ಆಗತ್ತೆ ಅಂತ. ವೇದ ಆ! ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ? ಅಕ್ಷಯ್ ಎಂದು ನಿನ್ ಜಾತಕ, ಅಮ್ಮನವ್ರ ಅಂಶ, ಕಾರಣಕ್ಕೆ ಜನ್ಮ ಎತ್ತಿರೋದು, ನಮ್ ಪಾಲಿಗೆ ವರ. ಹೀಗೆ ಯಾಕೆ ಮಾತಾಡ್ತೀಯಾ? ಇವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀರಾ? ಅಕ್ಷಯ ಒಂದ್ ಕಡೆ, ಹತ್ತೂರಿನ ಭವಿಷ್ಯ ಅಂತ ನಿನಗ್ ಗೊತ್ತಿದ್ರು ಯಾಕೆಷ್ಟು ಕೆಟ್ಟದಾಗಿ ಮಾತಾಡ್ತಿದ್ಯಾ? ಯಾಕೆ ಕೈ ಮಾಡಿದ್ರಿ ಮಾವ? ಹಳ್ಳಿ ಜನರ ಮುಂದೆ ಮೂಗುತಿ ಕೊಡದೇ ಇದ್ದಾಗ ಏನೋ ಕಾರಣ ಇರಬೇಕು ಅಂತ ಅನ್ಕೊಂಡೆ. ಸುಮ್ಮನೆ ಇದ್ದಷ್ಟು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಅಲ್ಲ, ಅಕ್ಷಯ್ ಏನ್ ತಪ್ಪು ಮಾಡಿದ್ಲು ಅಂತ ಹೊರನವಳ ತರ ನೋಡ್ತಿದ್ದಾಳೆ. ನಮ್ಮ ಜೀವನದ ಪ್ರಯಾಣ ಶುರುವಾಗಿ ಎಷ್ಟೋ ವರ್ಷಗಳು ಕಳೆದು ಹೋದವು. ಯಾವತ್ತೂ ನಾನು ನಿನ್ನ ಹೊಡೆಯೋ ಧೈರ್ಯನೇ ಮಾಡಲಿಲ್ಲ. ನಿನ್ನ ಮೇಲೆ ಒಂದು ಸಣ್ಣ ಕೋಪ ಮಾಡ್ಕೊಳ್ಳೋಂಥ ಅವಶ್ಯಕತೆನೂ ಬಂದಿಲ್ಲ. ಹೀಗಿರುವಾಗ ನಿನ್ನ ಮೇಲೆ ಕೈ ಎತ್ತಬೇಕಾದಂಥ ಪರಿಸ್ಥಿತಿ ಬಂತು. ಇಲ್ಲ, ನೀನೇ ತಂದ್ಕೊಂಡಿದ್ದು. ನೀನಲ್ಲಿ ಮಾತಾಡಿದ್ದು ಬಹಳ ತಪ್ಪು ವೇದ. ಅದಕ್ಕೆ ನಿನ್ನ ಸಮರ್ಥನೆ ಮಾಡೋಕ್ಕಾಗಲಿಲ್ಲ. ಯಾಕೋ ಈ ನಡುವೆ ನೀನು ಯಾರಿಗೂ ಅರ್ಥ ಆಗದೆ ಇರೋ ಥರ ವರ್ತಿಸ್ತಿದ್ದೆ ವೇದ. ನನ್ನ ಮಾತು ತಪ್ಪು, ನನ್ನ ವರ್ತನೆ ತಪ್ಪು, ನಾನು ಮಾಡಿದ್ದು ತಪ್ಪು ಅಂತ ನೀವು ನನಗೆ ಹೊಡೆದ್ರಿ. ಆದ್ರೆ ನಾನು ಮಾಡಿದ್ದು ತಪ್ಪಲ್ಲ ಅಂತ ನಾನು ಹೇಳ್ತಿದ್ದೀನಿ. ಹೇಗೆ ಹೇಳ್ತಿದ್ಯಾ? ಅದಕ್ಕೆ ಕಾರಣ ಇದೆ. ಕಾರಣ ಇದೆ ಅಂತ್ಯಾ? ಕೇಳಿದ್ರೆ ಹೇಳಲ್ಲ. ಎಷ್ಟು ದಿನ ಅಂತ ಇದನ್ನ ತಳ್ಳ ಹಾಕೊಂಡು ಬರ್ತೀಯಾ? ನಿಜವಾಗ್ಲೂ ಯಾವ್ದಾದ್ರು ಕಾರಣ ಇದ್ದು ಹೀಗೆ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಮಾನಸಿಕವಾಗಿ ನೀನು ಸಮಸ್ಯೆ ಇದ್ದು ಅವನಿಯವರು ಕಷ್ಟ ಕೊಡ್ತಾ ಇದೆಯಾ? ಇವತ್ತು ಈ ವಿಷಯ ನಿರ್ಧಾರ ಆಗ್ಬೇಕು. ನನ್ನ ಮೇಲೆ ಕೈ ಮಾಡೋ ದಿನ ಬಂದಿರೋದಕ್ಕೆ ಇನ್ನೂ ಆ ವಿಷಯನ, ಆ ನಿಜನ ನನ್ನಲ್ಲೇ ಮುಚ್ಚಿಟ್ಕೊಳ್ಳೋದಕ್ಕೆ ಆಗಲ್ಲ. ನನ್ನೊಳಗೆ ನಾನು ಒದ್ದಾಡ್ಕೊಳ್ಳೋದಕ್ಕಿಂತ ನಿಮ್ಮ ಹತ್ರ ಹೇಳ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ, ಕೇಳಿ. ನಾವು ಹಳ್ಳಿಗೆ ಫಂಕ್ಷನ್ಗೆ ಅಂತ ಹೋದಾಗ ಶ್ರೀಕರ್ ಫ್ರೆಂಡ್ ದಿಲೀಪ್ ಅವರಿಂದ ಕೇಳಬಾರದ ಮಾತನ್ನ ಕೇಳಿದೆ. ಶ್ರೀಕರಿಂದ ಅವನಿ ಪ್ರೆಗ್ನೆಂಟ್ ಆಗೋ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಮಕ್ಕಳನ್ನ ಹೆರೋ ಅದೃಷ್ಟ ಶ್ರೀಕರ್ಗೆ ಇಲ್ಲ ಅಂತ ರಿಪೋರ್ಟ್ಸ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ಯಮ್ಮ. ಅದಕ್ಕೆ ಮೂಗುತಿ ಕಾರ್ಯಕ್ರಮನ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟೆ. ಅಷ್ಟೇ ಅಲ್ಲ, ಸತ್ಯ ಜೊತೆ ಅವನಿಗೆ ಕ್ಲೋಸ್ ಆಗಿ ಮಾತಾಡ್ತಿರೋ ಸಂದರ್ಭಗಳನ್ನ ನಾನು ಗಮನಿಸಿದ್ದೀನಿ. ಹಲೋ ಸತ್ಯ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ನನ್ನ ಫ್ರೆಂಡ್ ಗಾಯತ್ರಿ ಫೋನ್ ಮಾಡಿದ್ಲು ಬಾವಾ. ಈ ರೀತಿ ಶ್ರೀಕರ್ಗೆ ಮೋಸ ಮಾಡಿದಾಳೆ. ಸುಲಭವಾಗಿ ಸುಳ್ಳು ಹೇಳ್ತಾ ಇದ್ದಾಳೆ. ದೇವಸ್ಥಾನದಲ್ಲಿ ಸತ್ಯ ಅವರಮ್ಮನ ಭೇಟಿಯಾದಾಗ ಸತ್ಯ ಅವನಿ ಇಷ್ಟಪಟ್ಟಿದ್ರು ಅಂತ
ಅವ್ರ ಬಾಯಿಂದನೇ ಕೇಳಿಸ್ಕೊಂಡೆ. ಅದಕ್ಕೆ ನಿಜಗಳು ಒಂದೊಂದಾಗೆ ಗೊತ್ತಾದ ಕ್ಷಣದಿಂದ ನನ್ನ ಮನಸ್ಸು ಬದಲಾಗ್ತಾ ಬಂತು. ನನ್ನ ಮಗನಿಗೆ ಸಂತಾನ ಯೋಗ ಇಲ್ಲ ಅಂದಮೇಲೆ ಅಕ್ಷಯ ನಮ್ಮ ಮೊಮ್ಮಗಳು ಹೇಗಾಗ್ತಾಳೆ? ಅಕ್ಷಯಗೆ ಮೂಗುತಿನ ಹೇಗ್ ಕೊಡಕ್ ಸಾಧ್ಯ? ಅದಕ್ಕೆ ಅಕ್ಷಯನಾಗ್ಲಿ ಅವನಿನಾಗ್ಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇವಾಗ ಹೇಳಿ, ನಾನು ಮಾಡ್ತಾ ಇರೋದು ತಪ್ಪಾ? ಅರ್ಥನೇ ಇಲ್ದಿರೋ ಮಾತುಗಳನ್ನಾಡ್ತಾ ಇದೆಯಾ ವೇದ ನೀನು? ಅವನಿಗೆ ಸತ್ಯನ್ಗೆ ಕಾಲೇಜಲ್ಲಿ ಓದೋವಾಗ ಪರಿಚಯ ಇರಬಹುದು. ಅವನಿನ ಸತ್ಯ ಇಷ್ಟಪಟ್ಟಿರಬಹುದು. ಅಷ್ಟು ಮಾತ್ರಕ್ಕೆ ನೀನು ಅವನಿ ವಿಷಯದಲ್ಲಿ ತಪ್ಪಾಗಿ ಯೋಚನೆ ಮಾಡೋದು ಸರಿಯಲ್ಲ ವೇದ. ಅವನಿ ನಿಮ್ ಸೋದರ ಸೊಸೆ ಆಗಿರೋದಕ್ಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ? ಕಣ್ಣು ಕಾಣಿಸೋದೆಲ್ಲ ನಿಜ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಕಿವಿ ಕೇಳಿಸೋದನ್ನೆಲ್ಲ ನಂಬೇಡ ಅಂತ ಹೇಳ್ತಿದ್ದೀನಿ. ಒಂದೊಂದ್ಸಲ ಕಣ್ಣುಗಳಿಗಿಂತ ತುಟಿಗಳಿಗಿಂತ ಕಿವಿಗಳು ನಮ್ಮನ್ನ ತಪ್ಪು ದಾರಿಲಿ ನಡೆಸುತ್ತೆ ಅನ್ನೋ ವಿಷಯನ ನೀನ್ ಮೊದಲು ನೆನಪಲ್ಲಿಟ್ಕೋ. ನೀವ್ ಏನಾದ್ರೂ ಹೇಳಿ, ಅವನಿ ನನ್ನ ಮಗನಿಗೆ ಅನ್ಯಾಯ ಮಾಡ್ತಿದ್ದಾಳೆ ಅಂತ, ಮೋಸ ಮಾಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ. ಶ್ರೀಕರ್ಗೆ 5 ವರ್ಷ ದೂರ ಇದ್ಲು. ಆ ಸಮಯದಲ್ಲಿ ಏನಾದ್ರೂ ನಡೆದಿರಬಹುದಲ್ವಾ? ನಾನು ಈ ವಿಷಯನ ನನ್ನ ಮಗನಿಗೆ ಹೇಳೋ ಧೈರ್ಯನ ಮಾಡೋದಕ್ಕಾಗ್ತಾ ಇಲ್ಲ. ಅವನು ತಡ್ಕೊಳ್ಳೋದಿಲ್ಲ ಅಂತ ನನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಅಕ್ಷಯ ಮಾತ್ರ ಶ್ರೀಕರ್ಗೆ ಹುಟ್ಟಿರೋ ಮಗಳಲ್ಲ. ಎಲ್ಲೋ ಏನೋ ತಪ್ಪು ನಡೆದಿದೆ ವೇದ. ಯಾರೋ ಏನೋ ಹೇಳಿದ್ರು ಅಂತ ನೀನ್ ನಂಬೇಡ. ತುಂಬಾ ಕೆಟ್ಟ ವಿಷಯಗಳಿಗೆ ದಾರಿ ಮಾಡಿಕೊಡುತ್ತೆ. 10 ಸಲ ಚೆಕ್ ಮಾಡಿದ್ಮೇಲೆನೆ, ಸತ್ಯ ಏನು ಅಂತ ತಿಳ್ಕೊಂಡ್ಮೇಲೆನೆ ನಿರ್ಧಾರಗಳನ್ನ ತಗೋಬೇಕು. ಮಾವ ಅತ್ತೆ ಮೇಲೆ ಕೈ ಮಾಡೋದಕ್ಕೆ ಕಾರಣ ನಾವೇ ಅಂತ ಎಲ್ಲರೂ ಹೇಗ್ ಮಾತಾಡ್ಕೋತಾ ಇದ್ದಾರೆ ನೋಡಕ್ಕ. ಈಗ ಈ ವಿಷಯನ್ ಕೂಡ ಇಟ್ಕೊಂಡು ಇನ್ಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ನಮಗೆ ಹಿಂಸೆ ಕೊಡ್ತಾರೆ ಅಕ್ಕ. ಎಷ್ಟೋ ವರ್ಷಗಳು ಹೆಂಡತಿಯಾಗಿ ನನ್ನ ಸ್ಥಾನಕ್ಕೋಸ್ಕರ ಹೋರಾಟ ಮಾಡಿದೆ. ಆಮೇಲೆ ಎಲ್ಲರೂ ಸೇರಿ ನನ್ನ ಗಂಡನಿಂದ ನನ್ನನ್ನ ದೂರ ಮಾಡಿದ್ರೆ ಗಂಡಂಗೋಸ್ಕರ ಹೋರಾಟ ಮಾಡಿದೆ. ಅದಾದ್ಮೇಲೆ ಮಗಳಿಗೋಸ್ಕರ ಹೋರಾಟ ಮಾಡಿದೆ. ಮಗಳು ಸಿಕ್ಕದ್ಮೇಲಾದ್ರೂ ಸಮಸ್ಯೆಗಳೆಲ್ಲ ದೂರ ಆಗೋಗಿ ಸಂತೋಷವಾಗಿ ಇರ್ತೀನಿ ಅಂತ ಅನ್ಕೊಂಡ್ರೆ ಈಗ ಅತ್ತೆನೇ ದೊಡ್ಡ ಸಮಸ್ಯೆ ಆಗಿದ್ದಾರೆ. ಅತ್ತೆನೇ ಜೊತೆಯಾಗಿ ನಿಂತ್ಕೋತಾರೆ ಅನ್ಕೊಂಡ್ರೆ ದೊಡ್ಡ ಗಂಡಾಂತರ ಆಗ್ಬಿಟ್ಟಿದ್ದಾರೆ. ನನ್ ಮಗಳು ಸಿಕ್ಕಿದಾಳೆ ಅನ್ನೋ ಆನಂದ ಇಲ್ದೇ ಇರೋ ಹಾಗಾಗಿದೆ ನನಗೆ. ಕಣ್ಣೀರು ಸಮಸ್ಯೆಗೆ ಪರಿಹಾರ ಅಲ್ಲ ಅವನಿ. ಇವತ್ತು ಅತ್ತೆ ನಿನ್ ಮಗಳ ಬಗ್ಗೆ ಅಷ್ಟು ನಿರ್ದಾಕ್ಷಿಣ್ಯವಾಗಿ ವರ್ತಿಸ್ತಿದ್ದಾಳೆ ಅಂದ್ರೆ, ಅತ್ತೆ ಮೇಲೆ ಮಾವ ಕೈ ಮಾಡಿದ್ರು ಅಂದ್ರೆ ಅದ್ರ ಹಿಂದೆ ಯಾವುದೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಇಷ್ಟು ದಿನ ನಿಮ್ಮ ಮನೇಲಿ ನಡೆದ ಜಗಳಗಳು ಬೇರೆ, ಈವಾಗ ನಡೀತಿರೋದು ಬೇರೆ. ನಿಮ್ಮ ಸಂಸಾರನ ನಾಶ ಮಾಡೋದಕ್ಕೆ ಎಲ್ಲೋ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿ ಯಾರು ಅಂತ ಆದಷ್ಟು ಬೇಗ ತಿಳ್ಕೊಂಡು ತಡಿಬೇಕು. ಅತ್ತೆ ಹತ್ರ ಮಾತ್ರ ಯಾವುದೋ ಒಂದು ನಾವು ಊಹಿಸದೇ ಇರೋ ಅಂತ ಬಲವಾದ ಕಾರಣ ಇದೆ. ಅದರಲ್ಲಿ ಅನುಮಾನನೇ ಇಲ್ಲ. ಯಾವುದೋ ಸಮಸ್ಯೆ ಹುಡ್ಕೊಂಡು ಬರ್ತಿರೋ ಹಾಗೆ ನಿಮ್ಮ ಜೀವನದಲ್ಲಿ ಏನೋ ಅನಾಹುತ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಭಯ ಆಗ್ತಿದೆ. ಯಾವುದಕ್ಕೂ ಒಳ್ಳೇದು, ನೀನು ಪ್ರತಿಯೊಂದನ್ನು ಗಮನಿಸ್ತಾ ಹುಷಾರಾಗಿರು. ಈ ಸಮಸ್ಯೆನ ನೀನು ಹೇಗೆ ಎದುರಿಸ್ತೀಯ ಅಂತ ನನಗೆ ಭಯ ಆಗ್ತಿದೆ ಅವನಿ. ಹುಷಾರು. ಅಂತ ಬಲವಾದ ಕಾರಣ ಏನಾಗಿರತ್ತೆ? ಯಾರಾಗಿರ್ತಾರೆ? ನಾವು ಭಯ ಪಡೋಷ್ಟು ದಿನ ನಮ್ಮನ್ನ ಹೆದರಿಸೋರು ಇದ್ದೇ ಇರ್ತಾರೆ. ಒಂದು ಸರಿ ಎದುರು ನಿಂತು ನೋಡಿ, ಅವನೇ ಹಿಂದಕ್ಕೆ ಸರಿತಾನೆ.
ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಲಾಯರ್ ಸತ್ಯ ಅವ್ರನ್ನ ಮೀಟ್ ಮಾಡಬೇಕು. ಅವ್ರು ಕೋರ್ಟ್ಗೆ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಎಲ್ಲಿದ್ದಾರೆ ಸರ್? ಅಲ್ಲಿ ನೋಡಿ, ಅಲ್ಲಿದ್ದಾರೆ ಸರ್.